ಸ್ನೇಹಿತರೆ, ವೆಲ್ಕಮ್ ಟು ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ, ನಿಮಗೆಲ್ಲರಿಗೂ ಗೊತ್ತಿದೆ ಈಗ ವೋಟರ್ ಐ ಡಿ ಕಾರ್ಡು ಕಲರ್ ಕಾರ್ಡ್ ಬರ್ತಾಯಿದೆ ಅಂತ. ಈಗ ತುಂಬ ಜನರ ಬಳಿ ವೈಟ್ ಆ್ಯಂಡ್ ಬ್ಲಾಕ್ ವೋಟರ್ ಐ ಡಿ ಕಾರ್ಡ್ ಇದೆ. ಅದನ್ನು ಕಲರ್ ವೋಟರ್ ಐ ಡಿ ಕಾರ್ಡ್ ಅಂದರೆ ಡಿಜಿಟಲ್ ವೋಟರ್ ಐ ಡಿ ಕಾರ್ಡ್ಗೆ ಹೇಗೆ ಬದಲಾಯಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ ಬನ್ನಿ, ಸಿಂಪಲ್ಲಾಗಿ ನಿಮ್ಮ ಮೊಬೈಲ್ ಮುಖಾಂತರ ಕೂಡ ಚೇಂಜ್ ಮಾಡ್ಕೋಬೋದು. ನಿಮ್ಮ ಮೊಬೈಲಲ್ಲಿ ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ಅಲ್ಲಿ ಸರ್ಚ್ ಬಾರಲ್ಲಿ ಬಂದು ನೀವು ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ವೋಟರ್ ಹೆಲ್ಪ್ಲೈನ್ ಅಂತ ಟೈಪ್ ಮಾಡಿ ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ ವೋಟರ್ ಹೆಲ್ಪ್ಲೈನ್ ಅಂತ. ಆ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇ ಟೈಮ್ ನೀವು ಲಾಗಿನ್ ಮಾಡ್ಕೊಳ್ಳಿಕ್ಕಾಗಲ್ಲ. ನೀವು ನ್ಯೂ ಯೂಸರ್ ಆಗಿದ್ದರೆ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಜ್ ಈ ರೀತಿ ಬರುತ್ತೆ. ಅಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿ ನೀವು ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಒಂದು ಪಾಸ್ವರ್ಡ್ನ ನೀವು ಸೆಟ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ಫಸ್ಟ್ ನೇಮ್ ಅನ್ನೋ ಜಾಗಕ್ಕೆ ವೋಟರ್ ಐ ಡಿ ಕಾರ್ಡಲ್ಲಿ ಯಾವ ರೀತಿ ಹೆಸರಿದೆ ಆ ರೀತಿ ಹೆಸರನ್ನ ಹಾಕ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಪಾಸ್ವರ್ಡು, ಇಲ್ಲಿ ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಈ ರೀತಿ ನೀವು ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಮತ್ತೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಕೆಳಗಡೆ ಹಾಕಿ ನೀವು ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ನಂತರ ನಿಮಗೆ ಈ ರೀತಿ ಒಂದು ಪಾಪಪ್ ಬರುತ್ತೆ, ಯೂಸರ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂಥೇಳಿ. ಇದನ್ನ ಇವಾಗ ಓಕೆ ಅಂತ ಮಾಡಿ ನಂತರ ಹೋಮ್ ಪೇಜ್ಗೆ ಬರುತ್ತೆ. ಅಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರು ಮತ್ತು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡು ಅವೆರಡನ್ನು ಹಾಕಿ ನೀವು ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಬಾಕ್ಸ್ಗೆ ಹಾಕಿ ನೀವು ಲಾಗಿನ್ ನೋ ಅಂತ ಇದೆ ನೋಡಿ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ವೋಟರ್ ರಿಜಿಸ್ಟ್ರೇಷನ್ ಅನ್ನೋ ಕಾಲಮ್ ಕಾಣ್ತಾ ಇದೆ ನೋಡಿ, ಈ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಂತರ ಚೂಸ್ ಲ್ಯಾಂಗ್ವೇಜ್ ಅಂತ ಇದೆ, ನಿಮ್ಮ ಲ್ಯಾಂಗ್ವೇಜ್ ಯಾವ್ದು ಬೇಕು ಅದನ್ನು ಚೇಂಜ್ ಮಾಡ್ಕೋಬೋದು. ನಾನು ಇಂಗ್ಲೀಷೇ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ತದನಂತರ ನೀವು ಇಲ್ಲಿ ಕೆಳಗಡೆ ಫಾರಮ್ಗಳಿದೆ ಕೆಲವು, ಅದನ್ನು ಸ್ಕ್ರೋಲ್ ಮಾಡ್ತಾ ಬನ್ನಿ. ನಿಮಗೆ ಕಲರ್ ವೋಟರ್ ಐ ಡಿ ಕಾರ್ಡ್ ಬೇಕು ಅಂತ ಹೇಳಿದ್ರೆ ನೀವು ಫಾರಮ್ 8ನ ಫಿಲಪ್ ಮಾಡಬೇಕಾಗತ್ತೆ. ಇಲ್ಲಿ ಮೈಗ್ರೇಷನ್, ಕರೆಕ್ಷನು, ಎಫಿಕ್ ರಿಪ್ಲೇಸ್ಮೆಂಟ್ ಅಂತ ಆಪ್ಷನ್ ಇದೆ ನೋಡಿ. ಫಾರಮ್ ನಂಬರ್ 8ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಅಲ್ಲಿ ಲೆಟ್ಸ್ ಸ್ಟಾರ್ಟ್ ಅಂತ ಇದೆ ನೋಡಿ, ಆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಡ್ಯೂ ಆಲ್ರೆಡಿ ಹ್ಯಾವ್ ಎ ವೋಟರ್ ಐ ಡಿ ನಂಬರ್ ಅಂತ ಕೇಳುತ್ತೆ. ನಿಮ್ಮ ಹತ್ರ ವೋಟರ್ ಐ ಡಿ ಇದ್ದರೆ ಎಸ್ ಅಂತ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜಲ್ಲಿ ಓಪನ್ ಆಗುತ್ತೆ. ಪ್ಲೀಸ್ ಎಂಟರ್ ಯುವರ್ ವೋಟರ್ ಐ ಡಿ ನಂಬರ್ ಅಂತ ಕೇಳುತ್ತೆ. ಅಲ್ಲಿ ನಿಮ್ಮ ವೋಟರ್ ಐ ಡಿ ನಂಬರ್ ಹಾಕಿ ಸೆಲೆಕ್ಟ್ ದ ಸ್ಟೇಟು, ಕೆಳಗಡೆ ಸೆಲೆಕ್ಟ್ ದ ಸ್ಟೇಟ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಫೆಚ್ ಡೀಟೇಲ್ಸ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ವಿ ಹ್ಯಾವ್ ಫೌಂಡ್ ದಿಸ್ ರೆಕಾರ್ಡ್ ಯುವರ್ ಎಂಟರ್ ವೋಟರ್ ಐ ಡಿ ಕಾರ್ಡ್, ಪ್ಲೀಸ್ ಕ್ಲಿಕ್ ಪ್ರೊಸೀಡ್ ಬಟನ್ ಅಂತ ಇದೆ ನೋಡಿ. ಇಲ್ಲಿ ಕೆಳಗಡೆ ಪ್ರೊಸೀಡ್ ಬಟನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನಿಮಗೆ ವೋಟರ್ ಐ ಡಿ ಕಾರ್ಡಲ್ಲಿ ಇರ್ತಕ್ಕಂಥ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ನಿಮ್ಮ ಹೆಸರು ಮತ್ತು ನಿಮ್ಮ ಪೋಲಿಂಗ್ ಬೂತು ಹಾಗೆ ನಿಮ್ಮ ಅಡ್ರೆಸ್ಸು ಎಲ್ಲ ಇಲ್ಲಿ ಶೋ ಆಗುತ್ತೆ. ಎಲ್ಲ ಕರೆಕ್ಟ್ ಇದೆ ಅಂತ ಒಂದು ಸರಿ ನೋಡ್ಕೊಂಡು ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಂತ ಮಾಡಿದ ನಂತರ ನೆಕ್ಸ್ಟು ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಲವು ಕಾಲಮ್ಗಳನ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ನೀವೇನು ಕರೆಕ್ಷನ್ ಇಲ್ಲ ಅಂದರೆ ಎಲ್ಲ ಕಾಲಮ್ನ ಹಾಗೆ ಬಿಟ್ಬಿಡಿ. ನಂತರ ನೀವು ಇಲ್ಲಿ ಮೇನಾಗಿ ಆಧಾರ್ ಡೀಟೇಲ್ಸು, ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕ್ಕೊಳ್ಳಿ. ನಂತರ ರೈಟ್ ಮಾರ್ಕ್ ಬರಬೇಕು ಆ ರೀತಿ. ತದನಂತರ ಅಲ್ಲಿ ಕನ್ಸಲ್ಟ್ ಬಾಕ್ಸ್ನೇನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಕೆಳಗಡೆ ಇಲ್ಲಿ ಫೋನ್ ನಂಬರ್ ಅಪ್ಲಿಕೆಂಟ್ ಅಂತ ಕೇಳುತ್ತೆ ನೋಡಿ, ಆ ಬಾಕ್ಸ್ಗೆ ನಿಮ್ಮದು ಅಪ್ಲಿಕೆಂಟ್ ಫೋನ್ ನಂಬರ್ ಇದ್ದರೆ ಅಪ್ಲಿಕೆಂಟ್ ಹಾಕಿ. ರಿಲೇಟಿವ್ದು ಇತ್ತು ಅಂದರೆ ನೀವು ಇಲ್ಲಿ ಕೆಳಗಡೆ ರಿಲೇಟಿವ್ದು ಫೋನ್ ನಂಬರ್ನ ಹಾಕಬೇಕಾಗತ್ತೆ. ನಾನು ಅಪ್ಲಿಕೆಂಟ್ ಇರೋದ್ರಿಂದ ಅಪ್ಲಿಕೆಂಟ್ನ ಫೋನ್ ನಂಬರ್ ಹಾಕ್ತಾಯಿದ್ದೀನಿ. ಕೆಳಗಡೆ ಇಮೇಲ್ ಇದ್ದರೆ ಇಮೇಲ್ನು ಹಾಕ್ಲಿಕ್ಕೆ ಕೇಳುತ್ತೆ, ಇದ್ದರೆ ಹಾಕಿ, ನೆಸಸರಿ ಇಲ್ಲ. ನಂತರ ನೀವು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಮಾಡಬೇಕಾಗತ್ತೆ. ನಂತರ ನಿಮಗೆ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಐ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಚೂಸ್ ಎನಿವನ್, ಈ 4 ಆಪ್ಷನ್ಗಳಲ್ಲಿ ನೀವು ಒಂದು ರೀಸನ್ನ ತೋರಿಸ್ಬೇಕಾಗತ್ತೆ. ನಾನಿಲ್ಲಿ ಇಶ್ಯೂಸ್ ಆಫ್ ರೀಪ್ಲೇಸ್ಮೆಂಟ್, ಎಫಿಕ್ ವಿತೌಟ್ ಕರೆಕ್ಷನ್ ಅಂತ 3ನೇ ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಮಾಡಿದ್ರೆ ಅಲ್ಲೂ ಕೂಡ 3 ಆಪ್ಷನ್ ಬರುತ್ತೆ. ಅಲ್ಲಿ ನಾನು ಲಾಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಲಾಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೋತು ಅಂದರೆ ನೀವು ಇಲ್ಲಿ ಎಫ್ ಐ ಆರ್ ಕಾಪಿನ ಅಪ್ಲೋಡ್ ಮಾಡೋಕ್ಕೆ ಅಟ್ಯಾಚ್ ಎಫ್ ಐ ಆರ್ ಕಾಪಿ ಅಂತ ಬರುತ್ತೆ, ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಡಿ. ಅದ್ರ ಕೆಳಗೆ ಇದೆ ನೋಡಿ 2ನೇ ಆಪ್ಷನು, ಡಿಸ್ಟ್ರಾಯ್ಡು, ಫ್ಲಡ್ಡು, ಫೈರು ಮತ್ತು ಅದರ್ ನ್ಯಾಚುರಲ್ ಡಿಸಾಸ್ಟರ್ ಇಂದ ನಿಮ್ಮದು ಕಾರ್ಡು ಕಳೆದೋಗಿದೆ ಅನ್ನೋ ಆಪ್ಷನ್ ಅದು. ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಯಾವುದೇ ಎಫ್ ಐ ಆರ್ ಕಾಪಿನ ಹಾಕೋ ಅವಶ್ಯಕತೆ ಇಲ್ಲ. ನೀವು ಅಗ್ರಿ ಬಾಕ್ಸ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಡಿಕ್ಲರೇಷನ್ ಫಾರ್ಮ್ಗೆ ನೀವು ನಿಮ್ಮ ಪ್ಲೇಸ್ನ ಇಲ್ಲಿ ಹಾಕಬೇಕಾಗತ್ತೆ. ಅಲ್ಲಿ ಹೆಸರು ಮತ್ತು ದಿನಾಂಕ ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ನೀವು ಯಾವ ಪ್ಲೇಸಲ್ಲಿ ಅರ್ಜಿ ತುಂಬ್ತಾ ಇದ್ದೀರಾ ಆ ಪ್ಲೇಸ್ನ ಡೀಟೇಲ್ಸ್ನ ಹಾಕಿ ನೀವು ಇಲ್ಲಿ ಡನ್ ಅಂತ ಮಾಡಬೇಕಾಗತ್ತೆ. ಡನ್ ಅಂತ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಈ ರೀತಿ ಒಂದು ಪ್ರಿವ್ಯೂ ಓಪನ್ ಆಗುತ್ತೆ. ನೀವು ಇಲ್ಲೆಲ್ಲ ಫಿಲ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿದೆ ಒಂದು ಸರಿ ಚೆಕ್ ಮಾಡಿಕೊಂಡು ನೀವು ಇಲ್ಲಿ ಕನ್ಫರ್ಮ್ ಅಂತ ಮಾಡಬೇಕಾಗತ್ತೆ. ಕನ್ಫರ್ಮ್ ಅಂತ ಮಾಡಿದ ನಂತರ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ, ಇದನ್ನು ಕಾಪಿ ಮಾಡಿ ಇಟ್ಕೊಳ್ಳಿ. ಫ್ಯೂಚರಲ್ಲಿ ನಿಮಗೆ ನಿಮ್ಮ ಸ್ಟೇಟಸ್ನ ಟ್ರ್ಯಾಕ್ ಮಾಡಬೇಕು ಅಂದರೆ ಈ ರೆಫರೆನ್ಸ್ ನಂಬರ್ ಬೇಕಾಗುತ್ತೆ, ಇದನ್ನು ಕಾಪಿ ಮಾಡಿ ಇಟ್ಕೊಳ್ಳಿ. ನಂತರ ಸ್ವಲ್ಪ ದಿನಗಳ ನಂತರ ನೀವು ಮತ್ತೆ ವೋಟರ್ ಹೆಲ್ಪ್ಲೈನ್ಗೆ ಲಾಗಿನ್ ಮಾಡಿಕೊಂಡು ಅಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಅನ್ನೋ ಫಸ್ಟ್ ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಅರ್ಜಿಯ ಸ್ಥಿತಿ ಯಾವ ರೀತಿ ಇದೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಕ್ಲಿಕ್ ಮಾಡ್ಕೊಂಡಿದ್ದ ನೆಕ್ಸ್ಟ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಟ್ರ್ಯಾಕ್ ಸ್ಟೇಟಸ್ ಅಂತ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಬಂದಿರತಕ್ಕಂಥ ರೆಫರೆನ್ಸ್ ನಂಬರ್ನ ಹಾಕಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಟ್ರ್ಯಾಕ್ ಸ್ಟೇಟಸ್ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ.
ಕ್ಲಿಕ್ ಮಾಡಿದ ನಂತರ ನಿಮ್ಮ ಅರ್ಜಿ ಸ್ಟೇಟಸ್ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಅರ್ಜಿ ಸಬ್ಮಿಟೆಡ್ ಆಗಿದೆ, BLO ಇನ್ನೂ ಅಪಾಯಿಂಟ್ ಆಗಿಲ್ಲ. ಹೀಗೆ 4 ಸ್ಟೆಪ್ಗಳಿದೆ. 4 ಸ್ಟೆಪ್ಗಳು ಕಂಪ್ಲೀಟ್ ಆದ ನಂತರ ನಿಮಗೆ ನಿಮ್ಮ ಆಧಾರ್ ಕಾರ್ಡು ವೈಟ್ ಆ್ಯಂಡ್ ಬ್ಲಾಕ್ ಇರೋಂಥ ಆಧಾರ್ ಕಾರ್ಡು ಕಲರ್ ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ನಂತರ ನೀವು ಇದನ್ನು ಪೋಸ್ಟಲ್ಲೂ ಕೂಡ ಬರುತ್ತೆ. ಒಂದು ವೇಳೆ ಪೋಸ್ಟಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಆನ್ಲೈನಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ವೋಟರ್ ಹೆಲ್ಪ್ಲೈನ್ಗೆ ಲಾಗಿನ್ ಮಾಡ್ಕೊಂಡಿದ ನಂತರ ಡೌನ್ಲೋಡ್ ಎಫಿಕ್ ಕಾರ್ಡ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಯಾವ ಎಫಿಕ್ ನಂಬರ್ ಅಂತ ಚೂಸ್ ಮಾಡಿಕೊಂಡು ಅಲ್ಲಿ ನಿಮ್ಮ ಎಫಿಕ್ ನಂಬರ್ನ ಹಾಕಬೇಕಾಗತ್ತೆ. ಹಾಕಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಫೆಚ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ವೋಟರ್ ಐ ಡಿಲಿ ಇರ್ತಕ್ಕಂಥ ನಿಮ್ಮ ಹೆಸರು ಮತ್ತು ನಿಮ್ಮ ಫೋನ್ ನಂಬರ್ನ ಕೊನೆಯ 4 ಅಂಕೆಗಳು, ನಿಮ್ಮ ಇಮೇಲ್ ಐ ಡಿ ಎಲ್ಲ ತೋರಿಸುತ್ತೆ. ನೀವು ಕೆಳಗಡೆ ಪ್ರೊಸೀಡ್ ಅಂತ ಮಾಡಿದ್ರೆ ನಿಮ್ಮ ಕೊಟ್ಟಿರ್ತಕ್ಕಂಥ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTPನ ನೀವು ಹಾಕಿ ವೆರಿಫೈ ಆ್ಯಂಡ್ ಡೌನ್ಲೋಡ್ ಎಫಿಕ್ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಿ. ನೋಡಿ, ಇವಾಗ ನಿಮ್ಮದು ಕಲರ್ ವೋಟರ್ ಐ ಡಿ ಕಾರ್ಡ್ ಸಕ್ಸಸ್ಫುಲ್ಲಾಗಿ ಡೌನ್ಲೋಡ್ ಆಗುತ್ತೆ. ಈ ರೀತಿ ನೀವು ಮನೆಯಲ್ಲೇ ಕೂತು ನಿಮ್ಮ ಮೊಬೈಲ್ ಮುಖಾಂತರನೂ ಕೂಡ ಆರಾಮಾಗಿ ಫಾರಮ್ ನಂಬರ್ 8 ಹಾಕೋದು ಮುಖಾಂತರ ನಿಮ್ಮ ವೋಟರ್ ಐ ಡಿ ಕಾರ್ಡ್ನ ವೈಟ್ ಆ್ಯಂಡ್ ಬ್ಲಾಕಿಂದ ಕಲರ್ ವೋಟರ್ ಐ ಡಿ ಕಾರ್ಡಾಗಿ ಬದಲಾಯಿಸ್ಕೋಬೋದು ಸ್ನೇಹಿತರೆ. ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.